ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುದ್ದು ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? 1ನೇ ತರಗತಿಯ ಕನ್ನಡ ಪಾಠಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಶ್ವೇತಾ ಮಿಸ್. ಇವತ್ತು ನಾನು ನಿಮಗೆಲ್ಲ ಸವಿಗನ್ನಡ ಪಠ್ಯಪುಸ್ತಕದ ಮೊದಲನೇ ಪಾಠವಾದ 1ನೇ ಪದ್ಯವನ್ನು ಕಲಿಸ್ತಾ ಇದ್ದೇನೆ. ಎಲ್ಲರೂ ತಮ್ಮ ಪುಸ್ತಕವನ್ನು ತಂದುಕೊಂಡು ಪುಟ ಸಂಖ್ಯೆ 2 ತೆರೆಯಿರಿ. 1ನೇ ಈ ಪದ್ಯವನ್ನು ಬರೆದವರು ಯಾರು ಗೊತ್ತಾ? ಈ ಪದ್ಯವನ್ನು ಬರೆದವರು ಕವಿ LK ಕಂಬಾರ್. 1ನೇ ಹೀಗೆಂದ್ರೆ ಏನು ಮಕ್ಕಳೇ? ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನೋ ಅಪ್ಪನೋ ನಿಮಗೆ ಇಷ್ಟವಾದ ತಿಂಡಿ ಅಥವಾ ಆಟಿಕೆ ಸಾಮಾನುಗಳನ್ನು ತಂದು ಕೊಟ್ಟರೆ ನಿಮಗೆ ಖುಷಿ ಆಗುತ್ತೆ ಅಲ್ವಾ? ಅದನ್ನು ತಗೊಂಡ್ಮೇಲೆ ನೀವೇನು ಹೇಳ್ತೀರಾ? ಥ್ಯಾಂಕ್ ಯು ಅಂತ ಹೇಳ್ತೀರಾ. ಅಂದರೆ ಅವರಿಗೆ ನೀವು ವಂದನೆಯನ್ನು ಸಲ್ಲಿಸ್ತೀರಾ. 1ನೆಯ ಪದದ ಅರ್ಥ, 1ನೇ ಅನ್ನುವ ಪದದ ಅರ್ಥ ನಮಸ್ಕಾರ ಅಥವಾ ಥ್ಯಾಂಕ್ ಯು ಅಂತ ಆಗತ್ತೆ. ಹಾಗಾದರೆ ನಾವು ನಮ್ಮ ಜೀವನದಲ್ಲಿ ಯಾರು ಯಾರಿಗೆ ವಂದನೆಯನ್ನು ಹೇಳಬೇಕು? ಈ ಪದ್ಯದ ಒಂದೊಂದು ಭಾಗದಲ್ಲಿಯೂ ಅದನ್ನು ವಿವರಿಸಿದ್ದಾರೆ. ನಾವು ನಮ್ಮ ಜೀವನದಲ್ಲಿ ಯಾರ್ಯಾರಿಂದ ಉಪಕಾರವನ್ನು ಪಡಿತೇವೆ ಅವರಿಗೆಲ್ಲ ವಂದನೆಯನ್ನು ಸಲ್ಲಿಸಬೇಕು. ಇವಾಗ ಮೊದಲನೆಯ ಭಾಗದಲ್ಲಿ ಏನು ಹೇಳಿದ್ದಾರೆ? ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಈ ಪದ್ಯದಲ್ಲಿ ಏನು ಹೇಳ್ತಾರೆ? ತಾಯಿ ಅಂದರೆ ನಿಮ್ಮ ಅಮ್ಮ. ಅಮ್ಮ ಏನು ಮಾಡ್ತಾಳೆ? ನಿಮ್ಮನ್ನು ನವಮಾಸ, ನವ ಅಂದರೆ 9, ಮಾಸ ಅಂದರೆ ತಿಂಗಳು, 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಸಾಕಿ ಸಲುಹಿ ಭೂಮಿಗೆ ತರ್ತಾಳೆ. ನಂತರ ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡ್ತಾಳೆ. ಹಾಗಾಗಿ ನಾವು ನಮ್ಮ ತಾಯಿಗೆ ವಂದನೆಯನ್ನು ಸಲ್ಲಿಸಬೇಕು. 2ನೇ ಪ್ಯಾರದಲ್ಲಿ ಏನು ಕೊಟ್ಟಿದ್ದಾರೆ? ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ನಿಮ್ಮ ಅಪ್ಪ ಏನು ಮಾಡ್ತಾರೆ? ಕಷ್ಟಪಟ್ಟು ದುಡಿತಾರೆ. ಯಾರಿಗೋಸ್ಕರ ದುಡಿತಾರೆ? ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು, ಮಕ್ಕಳನ್ನು ಚೆನ್ನಾಗಿ ಸಾಕಬೇಕು. ಸಾಕೋದಕ್ಕೆ ಏನು ಬೇಕು? ಹಣ ಬೇಕು. ಹಣಕ್ಕಾಗಿ ಏನು ಮಾಡಬೇಕು? ಕಷ್ಟಪಟ್ಟು ದುಡಿಬೇಕು. ಹಾಗಾಗಿ ತಂದೆ ಕಷ್ಟಪಟ್ಟು ದುಡಿದು ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತಾರೆ. ನಿಮಗೆ ಬೇಕಾಗಿದ್ದನ್ನೆಲ್ಲ ತಂದು ಕೊಡ್ತಾರೆ. ಹಾಗಾಗಿ ನಿಮ್ಮ ತಂದೆಯನ್ನು ನೀವು ಯಾವತ್ತೂ ಅವರಿಗೆ ಬೇಜಾರಾಗೋ ಥರ ನಡ್ಕೋಬಾರ್ದು. ಅವರಿಗೆ ವಂದನೆಯನ್ನು ಅಥವಾ ನಮಸ್ಕಾರವನ್ನು ಹೇಳ್ತಾ ಇರಬೇಕು. ಮುಂದಿನ ಪ್ಯಾರದಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿ ಒಬ್ಬರು ಶಿಕ್ಷಕಿಯ ಚಿತ್ರವನ್ನು ಕೊಟ್ಟಿದ್ದಾರೆ. ನಿಮಗೆ ವಿದ್ಯೆ ಬುದ್ಧಿ ಇದನ್ನೆಲ್ಲ ಕಲಿಸೋರು ಯಾರು? ಶಿಕ್ಷಕಿ. ಏನಂತ ಹೇಳಿದ್ದಾರೆ? ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ನಿಮಗೆ ಯಾರು ಅಕ್ಷರಗಳನ್ನು ಕಲಿಸ್ತಾರೆ? ಶಾಲೆಗೆ ಹೋದಾಗ ನಿಮ್ಮ ಕೈಯನ್ನು ಹಿಡಿದು ಅಕ್ಷರಗಳನ್ನು ತಿದ್ದಿಸಿ ಕಲಿಸೋರು ನಿಮ್ಮ ಟೀಚರ್, ಅಂದರೆ ನಿಮ್ಮ ಶಿಕ್ಷಕರು. ಮಿಸ್ ಆಗಿರ್ಬೋದು, ಸರ್ ಆಗಿರ್ಬೋದು. ನಿಮಗೆ ಅಕ್ಷರವನ್ನು ಸುಂದರವಾಗಿ ನೀಟಾಗಿ ಬರೆಯೋದಕ್ಕೆ ಹೇಳಿಕೊಡ್ತಾರೆ. ಹಾಗಾಗಿ ನಿಮಗೆ ಅಕ್ಷರಗಳನ್ನು ಕಲಿಸುವಂತಹ, ವಿದ್ಯಾಬುದ್ಧಿಯನ್ನು ಕಲಿಸಿ ನಿಮಗೆ ಒಳ್ಳೆಯದನ್ನೇ ಹಾರೈಸುವಂತಹ ಶಿಕ್ಷಕರಿಗೆ ನೀವು ವಂದನೆಯನ್ನು ಸಲ್ಲಿಸಬೇಕು. ಮುಂದೆ ಏನಂತ ಬರೆದಿದ್ದಾರೆ? ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಮಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಅಥವಾ ನಮಗೆ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ನೋವಾದರೆ ಅಥವಾ ನಮಗೆ ಕೆಮ್ಮು, ಜ್ವರ, ನೆಗಡಿ ಏನಾದರೂ ಬಂದರೆ ನಾವೆಲ್ಲಿಗೆ ಹೋಗ್ತೀವಿ? ಡಾಕ್ಟ್ರ್ ಹತ್ರ ಹೋಗ್ತೇವೆ. ಡಾಕ್ಟ್ರ್ ಅಂದರೆ ಯಾರು? ವೈದ್ಯರು. ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿಕೊಂಡು ಔಷಧಿಯನ್ನು ತಗೊಂಡು ಬರ್ತೀವಿ ಅಥವಾ ಇಂಜೆಕ್ಷನನ್ನು
ಚುಚ್ಚುಮದ್ದನ್ನು ತಗೊಂಡು ಬರ್ತೀವಿ. ಅವರು ನಮಗೆ ಏನಾಗಿದೆ ಅಂತ ಕಂಡುಹಿಡಿದು ಔಷಧವನ್ನು ಕೊಡ್ತಾರೆ, ನಮ್ಮ ರೋಗವನ್ನು ವಾಸಿ ಮಾಡ್ತಾರೆ. ಹಾಗಾಗಿ ನಾವು ವೈದ್ಯರಿಗೆ ವಂದನೆಯನ್ನು ಸಲ್ಲಿಸಬೇಕು. ಮುಂದೆ ಏನು ಹೇಳಿದ್ದಾರೆ? ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಮಗೆ ಊಟಕ್ಕೆ ಬೇಕಾಗುವಂತಹ ಅಕ್ಕಿ, ಬೇಳೆ, ಕಾಳು ಮುಂತಾದ ವಸ್ತುಗಳು ಎಲ್ಲಿಂದ ಬರುತ್ತೆ? ಯಾರದನ್ನು ನಮಗೆ ಪೂರೈಸ್ತಾರೆ? ರೈತ ಅಂದರೆ ಭೂಮಿಯಲ್ಲಿ ಕಷ್ಟಪಟ್ಟು ದುಡಿಯುವಂತಹ ಈ ಮನುಷ್ಯ. ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ. ಕಷ್ಟಪಟ್ಟು ದುಡಿದು ಭತ್ತವನ್ನು ಬೆಳೆದು ಅಂಗಡಿಗಳಿಗೆ ಮಾರಾಟ ಮಾಡ್ತಾರೆ. ನಾವೇನು ಮಾಡ್ತೇವೆ? ಅಂಗಡಿಯಿಂದ ಅದನ್ನು ಖರೀದಿಸಿ ತಂದು ಅನ್ನ ಮಾಡಿ ಊಟ ಮಾಡ್ತೇವೆ. ಅದರಿಂದ ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತೇವೆ ಅಲ್ವಾ? ನಮಗೆ ಯಾರು ಅದನ್ನು ಮಾಡಿಕೊಡೋರು? ಯಾರು? ರೈತರು. ನಮ್ಮ ಸಲುವಾಗಿ ಕಷ್ಟಪಟ್ಟು ದುಡಿಯೋರು ಯಾರು? ರೈತರು. ಹಾಗಾಗಿ ನಾವು ನಿತ್ಯ ದುಡಿದು ಅನ್ನವ ನೀಡುವ ರೈತಗೆ ಮಾಡಬೇಕು ವಂದನೆಯನ್ನು. ಮುಂದೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಇಲ್ಲಿ ಸೈನಿಕರ ಚಿತ್ರವನ್ನು ಕೊಟ್ಟಿದ್ದಾರೆ. ಸೈನಿಕರು ಅಂದರೆ ಸೋಲ್ಜರ್, ನಮ್ಮ ದೇಶವನ್ನು ಕಾಯೋರು. ನಮ್ಮ ದೇಶವನ್ನು ಅವ್ರು ಯಾಕೆ ಕಾಯಬೇಕು? ನಮ್ಮ ದೇಶವನ್ನು ಅವರು ಕಾಯದೇ ಇದ್ದರೆ ಬೇರೆ ದೇಶದವರು ಬಂದು, ವೈರಿಗಳು ಬಂದು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ನಮ್ಮ ದೇಶದ ಜನರಿಗೆ ತೊಂದರೆಯನ್ನು ಉಂಟು ಮಾಡ್ತಾರೆ. ಈ ಸೈನಿಕರು ಅಲ್ಲಿ ಕಾಯ್ತಾ ಇರೋದ್ರಿಂದ ಯಾರೂ ಬರೋದಿಲ್ಲ. ಅವರಿರೋದ್ರಿಂದ ನಾವೆಲ್ಲ ಇವತ್ತು ಆರಾಮವಾಗಿ ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ದೇಶದ ಸೈನಿಕರು ನಮ್ಮ ಹೆಮ್ಮೆ. ಅವರಿಗೆ ನಾವು ನಮ್ಮ ವಂದನೆಯನ್ನು ಸಲ್ಲಿಸಬೇಕು. ಈ ಪದ್ಯದ ಅರ್ಥ ಆಯ್ತಲ್ಲ ನಿಮಗೆ? ಈಗ ನಾವು ಈ ಪದ್ಯವನ್ನು ರಾಗವಾಗಿ ಹಾಡೋಣ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಮೈಮೂರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ಮೈಮೂರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಮಕ್ಕಳೇ, ಈ ಪದ್ಯವನ್ನು ಕಂಠಪಾಠ ಮಾಡಿ ಮುಂದಿನ ತರಗತಿಯಲ್ಲಿ ನನ್ನೊಂದಿಗೆ ಮತ್ತೆ ನೀವು ಹಾಡಬೇಕು. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿಯ ತನಕ ಎಲ್ಲರೂ ಮನೆಯಲ್ಲೇರಿ ಸುರಕ್ಷಿತವಾಗಿರಿ. ಥ್ಯಾಂಕ್ ಯು.